ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವದ್ಯತಮಜಂ ವಿಭವಾದ್ಯವೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ವಸುಮನಾಹ ಇನ್ನೊಂದು ವಿಶಿಷ್ಟವಾದಂತಹ ಹೆಸರು. ವಸು ಅಂದರೆ ನೋಡಿದೆವು, ಸಾಕಷ್ಟು ಅರ್ಥಗಳನ್ನು ಒಳಗೊಂಡಂತಹ ಅತ್ಯಂತ ಗಂಭೀರ ಮತ್ತು ಶ್ರೀಮಂತವಾದಂತಹ ಪರಮಾತ್ಮನ ಹೆಸರು. ವಸು ಅಂತ ಹೇಳುವ ಹಾಗೆ ಸಂಪತ್ತನ್ನು, ನಿಜವಾದಂತಹ ಆನಂದವನ್ನು ಕರುಣಿಸುವಂತಹ ಪರಮಾತ್ಮನ ವಿಶೇಷ ರೂಪ. ಅದೇ ವಸು ನಂತರ ಮನಃ ಅನ್ನುವಂತಹ ಇನ್ನೊಂದು ಪದವನ್ನು ಸೇರಿಕೊಂಡು ವಸುಮನಾಹ ಅನ್ನುವಂತಹ ರೀತಿಯಲ್ಲಿ ಇನ್ನೊಂದು ಭಗವಂತನ ನಾಮವನ್ನು, ರೂಪವನ್ನು ನಮ್ಮ ಮುಂದೆ ತಂದು ನಿಲ್ಲಿಸ್ತದೆ. ಸಂಪತ್ತು ಅದು ಮನಸ್ಸಿಗೆ ಆಹ್ಲಾದದಾಯಕವಾಗಿರಬೇಕು. ಅದು ನಮ್ಮ ರಿಕ್ವೈರ್ಮೆಂಟ್, ನಮಗೆ ಬೇಕಾದಂತಹ ನಿಜವಾದಂತಹ ಸೌಭಾಗ್ಯ ಅಂತ ಕರಿಬಹುದು. ಯಾಕಂದರೆ ಪ್ರಪಂಚದಲ್ಲಿ ಎಷ್ಟೋ ಜನ ಇವತ್ತಿಗೂ ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಎಷ್ಟು ಸಂಪತ್ತುಗಳಿದ್ದರೇನು ಅದನ್ನು ನಿಜವಾಗಿಯೂ ಅನುಭವಿಸುವಂತಹ, ಆನಂದಿಸುವಂತಹ ಸೌಭಾಗ್ಯ ಸಿಗಲಿಲ್ಲ ಅಂತ, ಅಂದರೆ ನೆಮ್ಮದಿ ಇಲ್ಲ. ನೋಡಿ, ಆರೋಗ್ಯವನ್ನು ಭಗವಂತ ಕರುಣಿಸದೇ ಹೋದರೆ ಎಷ್ಟು ಸಂಪತ್ತು ಇದ್ದು ಏನು ಉಪಯೋಗ? ದೈಹಿಕವಾದಂತಹ ಆರೋಗ್ಯ ಎಷ್ಟು ಇದ್ದರೂ, ಭೌತಿಕವಾದಂತಹ ಸಂಪತ್ತು ಎಷ್ಟು ಇದ್ದರೂ, ಮನೆಯೊಳಗೆ ಸಾಮರಸ್ಯ ಇಲ್ಲ, ತನ್ನನ್ನು ಗುರುತಿಸುವವರು ಇಲ್ಲ, ತಮ್ಮ ಶ್ರಮವನ್ನು ಪರಿಗಣಿಸುವವರು ಇಲ್ಲ ಅಂತ ಹೇಳಿದರೆ ಅದು ಇನ್ನೊಂದು ದೊಡ್ಡ ನಷ್ಟವೂ ಕೂಡ ಹೌದು. ಹಾಗಾಗಿ ವಸುಮನಾಹ ಅನ್ನುವಂತಹ ಆ ಪರಮಾತ್ಮನ ನಾಮ ಮತ್ತು ಆ ರೂಪ ಇನ್ನೊಂದು ವಿಶಿಷ್ಟವಾದಂತಹ ಚಿಂತನೆಯನ್ನು ಕೊಡುತ್ತದೆ. ಯಾಕಂದರೆ ಶ್ರೇಷ್ಠವಾದಂತಹ ಸಂಪತ್ತಿನ ಜೊತೆಗೆ ಉತ್ತಮವಾದಂತಹ ಮನಸ್ಸಿನ ಸೌಭಾಗ್ಯ ಅಥವಾ ನೆಮ್ಮದಿ ಇತ್ಯಾದಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುವಂತಹ ಪರಮಾತ್ಮನ ರೂಪ ಅಂತ ಹೇಳಿ, ಈ ರೀತಿಯಾಗಿ ವಸು ಶೋಭನಂ ಮನಃ, ಅತ್ಯಂತ ಉತ್ತಮವಾದಂತಹ, ಅಂದರೆ ಮನಸ್ಸು ಗ್ರಹಿಸುವಂತಹ ರೀತಿಯಲ್ಲಿ ನಮ್ಮ ಜೀವನದ ಸುಖ ದುಃಖಗಳೆಲ್ಲ ಇರ್ತವಂತೆ. ಹಾಗಾಗಿ ಸುಖವನ್ನು ಹುಡುಕಿಕೊಂಡು ಹೊರಟವನಿಗೆ ಬೇರೆ ಯಾವುದು ಗೋಚರಿಸುವುದಿಲ್ಲ. ಅಂದರೆ ಶುಭಾನ್ ಧ್ಯಾಯಂತಿ ಏಕಾಮಾನ್ ಅಂತ, ಅಂದರೆ ಎಲ್ಲಿಯೂ ಶುಭ, ಉತ್ತಮ ಅನ್ನುವಂತಹ ರೀತಿಯಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಕಂಡುಕೊಳ್ಳುವಂತಹ ವಿಶೇಷ ಕೌಶಲ ಬೇಕಂತೆ. ಯಾಕಂದರೆ ಚಿತ್ತೇ ವಿಷಣ್ಣೆ ಭುವನಂ ವಿಷಣ್ಣಂ, ಚಿತ್ತೇ ಪ್ರಸನ್ನೆ ಭುವನಂ ಪ್ರಸನ್ನಂ ಅಂತ ಅನ್ನುವಂಥ ಮಾತಿದೆ. ಯಾಕಂದರೆ ಮನಸ್ಸು ವಿಷಾದಮಯವಾಗಿದ್ದರೆ ಪ್ರಪಂಚ ಎಲ್ಲವೂ ಕೂಡ ದೋಷಯುಕ್ತವಾಗಿಯೇ ಕಾಣ್ತದಂತೆ. ಮನಸ್ಸು ಆಹ್ಲಾದಪೂರ್ವಕವಾಗಿದ್ದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಆನಂದವೇ ಕಂಡು ದೋಷಗಳೆಲ್ಲ ಗೌಣವಾಗಿ ಬಿಡ್ತವಂತೆ. ಈ ರೀತಿಯಾಗಿ ಅಂತಹ ವಿಶೇಷ ನೋಟವನ್ನು, ದೃಷ್ಟಿಕೋನವನ್ನು ಕರುಣಿಸುವುದು ಕೂಡ ಭಗವತ್ ಸ್ವರೂಪವೇ ಅಲ್ವಾ? ಯಾಕಂದರೆ ನಮ್ಮ ಮನಸ್ಸಿಗೆ ಯಾವ ರೀತಿ ಯೋಚನೆ ಬರಬೇಕು, ಯಾವ ರೀತಿ ನಮ್ಮ ಪರ್ಸೆಪ್ಷನ್ ಇರಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡುವಂತಹ ಸಾಮರ್ಥ್ಯ ಖಂಡಿತ ನಮ್ಮಲ್ಲಿಲ್ಲ. ಹಾಗಾಗಿ ನಮಗೆ ಶ್ರೇಷ್ಠವಾದಂತಹ ಮನಸ್ಸನ್ನು ಕೊಟ್ಟು ಎಲ್ಲ ಕಡೆಯಲ್ಲಿಯೂ ಕೂಡ ಒಳ್ಳೆಯ ರೀತಿಯಾದಂತಹ ಗೌರವವನ್ನು, ಒಳ್ಳೆಯ ರೀತಿಯಾದಂತಹ ಭಾವನೆಯನ್ನು, ಒಳ್ಳೆಯ ರೀತಿಯಾದಂತಹ ಚಿಂತನೆಯನ್ನು ಕರುಣಿಸುವಂತಹ ಭಗವತ್ ಸ್ವರೂಪ ನಮ್ಮ ಮನಸ್ಸಿನೊಳಗೂ ಇದ್ದರೆ ಮಾತ್ರ ನಮ್ಮಲ್ಲೂ ಅಂತಹ ಗುಣಗಳು, ಆ ಗುಣಗಳಿಗೆ ಅನುಗುಣವಾದಂತಹ ಸುಖಾದಿ ಸೌಭಾಗ್ಯಗಳೂ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಹಾಗಾಗಿ ಉತ್ತಮವಾದಂತಹ ಮನಸ್ಸನ್ನು ಕೊಡುವಂಥ ದೇವರಲ್ಲಿ ನಾವು ಬೇಡಿಕೊಳ್ಳಿಕ್ಕೆ ಇರುವಂತಹ ಪರಮಾತ್ಮನ ವಿಶಿಷ್ಟ ರೂಪ ಇದು ವಸುಮನಾಹ ಅಂತ. ಪರಮಾತ್ಮ ತನ್ನಲ್ಲಿ ಉತ್ತಮವಾದಂತಹ ಸುಖಾದಿ ಗುಣಗಳನ್ನು ಹೊಂದಿರುವವನು ಹೌದು. ಅದೇ ರೀತಿಯಾಗಿ ನಮ್ಮ ಕಡೆಗೆ ಒಳ್ಳೆಯ ಕರುಣೆಯ ದೃಷ್ಟಿಯನ್ನು ಹೊಂದಿರುವಂತಹ, ಒಳ್ಳೆಯ ಅನುಗ್ರಹ ಮಾಡಬೇಕು ಅನ್ನುವಂತಹ ದೊಡ್ಡ ಮನಸ್ಸುಳ್ಳವನು ಹೌದು. ಅದರಿಂದಾಗಿಯೇ ಅಲ್ವಾ ನಮಗೆ ಎಲ್ಲ ದೋಷಗಳನ್ನು ಹೊತ್ತುಕೊಂಡು ನಾವು ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಅಸಮರ್ಥರಾದರೂ ದೇವರೇ ನಮಗೆ ದಾರಿ ತೋರಿಸಿಕೊಡುವುದು. ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿ ಶರಣಾಗತರಾದವರ ಸರ್ವ
ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹ ಅಭಯವಚನವನ್ನು ದೇವರು ಕೊಟ್ಟದ್ದೇ ಅವನ ದೊಡ್ಡ ಮನಸ್ಸು ಅಲ್ವಾ. ಹಾಗಾಗಿ ಅವನಿಗೆ ಏನಾಗಬೇಕಾಗಿದೆ, ನಮ್ಮಿಂದ ಏನಾಗಬೇಕಾಗಿದೆ, ಈ ಪ್ರಪಂಚದಿಂದ ಏನಾಗಬೇಕಾಗಿದೆ. ಆದರೂ ನಾವು ಅವನ ಭಕ್ತರಾಗಿದ್ದೇವೆ ಅನ್ನುವಂತಹ ಏಕೈಕ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ತಪ್ಪುಗಳನ್ನೂ ಮನ್ನಿಸಿ ನಮ್ಮನ್ನು ಉದ್ಧಾರ ಮಾಡುವಂತಹ ದೊಡ್ಡ ಮನಸ್ಸಲ್ವ ಅವನದು. ಅದನ್ನು ನಾವು ಮೊದಲು ನಮ್ಮ ಚಿತ್ತದಲ್ಲಿ ಇಟ್ಟುಕೊಂಡು ಅವನನ್ನು ಸ್ಮರಿಸುವಂತಹ ಭಾಗ್ಯವನ್ನು ಕೊಡುವಂತೆ ಕೇಳಿಕೊಳ್ಳಬೇಕಂತೆ. ಇನ್ನೊಂದು, ಮನಸ್ಸು ಎಷ್ಟು ಶಕ್ತಿಶಾಲಿ ನೋಡಿ ಈ ಪ್ರಪಂಚದಲ್ಲಿ. ಉಪನಿಷತ್ತು ಅದನ್ನೇ ಹೇಳ್ತದೆ ಬೃಹದಾರಣ್ಯಕ. ಮನಜೇವಾಜತನಂ ಆನಂದಂ ಇತ್ತೇತದುಪಾಸೀತ. ಅಲ್ಲಿ ಹೇಳ್ತಾ ಆ ಉಪನಿಷತ್ತು ವಾಕ್ಯ ಹೀಗೆ ಮುಂದುವರಿಸ್ತದೆ. ಮನಯೇವ ಸಾಮ್ರಾಟ್ ಇತಿ ಹೋವಾಚ ಮನಸಾ ವೈ ಸಾಮ್ರಾಟ್ ಸ್ತ್ರಿಯಂ ಅಭಿಹಾನಿಯತೆ. ಮನಸ್ಸು ಸಾಮ್ರಾಟ್ ಅಂತ. ಎಲ್ಲವನ್ನು ನಮ್ಮ ಜೀವನದಲ್ಲಿ ನಾವು ಸಾಧಿಸಿಕೊಂಡು ಹೋಗಬೇಕು ಅಥವಾ ಜೀವನ ಅದರ ಪಾಡಿಗೆ ಅದನ್ನು ನಡ್ಕೊಂಡು ಹೋಗಬೇಕು ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಧಾನವಾಗಿ ಕಾಣುವಂಥದ್ದು ಮನಸ್ಸು ನೋಡಿ. ಯಾವುದೇ ಚೇತನಗಳಿರಲಿ, ಪ್ರಾಣಿ ಪಕ್ಷಿಗಳಿರಲಿ ಅಥವಾ ಯಾವುದೇ ಮನುಷ್ಯನೇ ಇರಲಿ, ಎಷ್ಟು ದೊಡ್ಡ ಸಾಧಕನೇ ಇರಲಿ, ಅವನ ನಿಯಂತ್ರಣ, ಇಡೀ ಅವನ ದೇಹ ಇಂದ್ರಿಯಗಳ ನಿಯಂತ್ರಣ ಇರುವುದು ಮನಸ್ಸಿನ ಮೂಲಕವೇ ಅಲ್ವಾ. ಅದಕ್ಕೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಗ ಅನ್ನುವಂತಹ ಪ್ರಸಿದ್ಧವಾದಂತಹ ವಾಕ್ಯ. ಮನಸ್ಸು ಜೀವನನ ಉತ್ತಮವಾದಂತಹ ಸಾಧನೆಯ ಕಡೆಗೂ ಕರೆದುಕೊಂಡು ಹೋಗಬಹುದು ಅಥವಾ ದಾರಿ ತಪ್ಪಿಸಿ ಅತ್ಯಂತ ಅಧೋಗತಿಗೂ ಕೂಡ ತಳ್ಳಿಬಿಡಬಹುದು. ಹಾಗೆಯೇ ಅರ್ಜುನನಿಗೂ ಕಂಡದ್ದು ಅದೇ ವಿಧವಾದಂತಹ ಒಂದು ಭಾವನೆ. ಏನದು? ಮನಸ್ಸು ದುರ್ನಿಗ್ರಹಂ ಚಲಂ ಅಂತ ಕೃಷ್ಣನೇ ಹೇಳ್ತಾನೆ. ಹೌದು, ಮನಸ್ಸು ಅನ್ನುವಂಥದ್ದು ದುರ್ನಿಗ್ರಹ ಹೌದು, ಅತ್ಯಂತ ಚಂಚಲವೂ ಹೌದು. ಆದರೆ ಎಲ್ಲವನ್ನು ನಿಯಂತ್ರಿಸುವಂತಹ ಸಾಧನವೂ ಹೌದು. ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕಾದಂತಹ ಒಂದು ಬುದ್ಧಿಯನ್ನು ಭಗವಂತನೇ ಕರುಣಿಸಬೇಕು. ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಅಲ್ವಾ. ಹಾಗಾಗಿ ಆ ಒಂದು ಪ್ರಭಾವ ಏನಿದೆ, ಮನಸ್ಸೇ ಎಲ್ಲವನ್ನು ಉಳಿದ ಪಂಚೇಂದ್ರಿಯಗಳನ್ನು ಕರೆದುಕೊಂಡು ಹೋಗುವಂತಹ ಸಾಮರ್ಥ್ಯ ಇರುವಂಥದ್ದು, ಅದನ್ನು ನಿಗ್ರಹಿಸುವಂಥದ್ದು ಪ್ರಸ್ತಿ ಮನಸ್ಸತ್ತು ಪರಾಬುದ್ಧಿಗೆ ಯೋ ಬುದ್ಧೇ ಪರತಸ್ತು ಸಹ ಅಂತ ಘೋಷಿಸಿದಂತಹ ಆ ಪರಮಾತ್ಮನ ಮಾತು ಅದನ್ನೇ ಸ್ಪಷ್ಟಪಡಿಸ್ತದೆ. ಭೌತಿಕವಾದಂತಹ ವ್ಯವಸ್ಥೆಯಲ್ಲಿ, ನಮ್ಮ ಶಾರೀರಿಕವಾದಂತಹ ಈ ಒಂದು ನಿಯಮದಲ್ಲಿ ಮನಸ್ಸಿಗೆ ಪ್ರಾಧಾನ್ಯ ಇರಬಹುದು. ಆದರೆ ಮನಸ್ಸಿಗಿಂತ ಬುದ್ಧಿಗಿಂತ ಪರಮಾತ್ಮ ದೊಡ್ಡವನು. ಹಾಗಾಗಿ ವಸುಮನಾಹ, ಉತ್ತಮವಾದಂತಹ ಮನಸ್ಸು, ಆ ಮನಸ್ಸನ್ನು ಕೊಟ್ಟಂತಹ, ಮನಸ್ಸನ್ನು ನಿಗ್ರಹಿಸುವಂತಹ ಒಂದು ಪರಮಾಧಿಕ ಶಕ್ತಿ ಪರಮಾತ್ಮ. ಅದಕ್ಕೋಸ್ಕರ ಅವನನ್ನು ವಸು ಮನಾಹ ಅಂತ ಹೇಳಿ ಕರೆಯುವಂಥದ್ದು. ನೋಡಿ, ಈ ಪ್ರಪಂಚದಲ್ಲಿ ಸುಖ ಅನ್ನುವಂಥದ್ದು ಮನಸ್ಸಿನ ಮೂಲಕವೇ ಅನುಭೂತಿಗೆ ಬರೋದಲ್ವ. ಇಲ್ಲದಿದ್ದರೆ ಯಾವುದಾದರೂ ಒಂದು ವಸ್ತುವನ್ನು, ನಮಗೆ ಇಷ್ಟವಾದಂತಹ ಒಂದು ಯಾವುದೇ ವಿಷಯವನ್ನು ಸುಮ್ಮನೆ ನೋಡಿದರೆ ಅದರಲ್ಲಿ ಯಾವ ಸುಖದ ಅನುಭೂತಿಯೇ ಆಗೋದಿಲ್ಲ. ಕಣ್ಣೆದುರೇ ಹೋಗ್ತಾ ಇದ್ದವರು ನಮಗೆ ಗೊತ್ತೇ ಆಗೋದಿಲ್ಲ. ಆದರೆ ಮನಸ್ಸಲ್ಲಿದ್ದಾಗ ಹುಡುಕಿಕೊಂಡು ಹೋಗ್ತದೆ. ಅದು ಹುಡುಕಿ ಸುಖವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತದೆ. ಹಾಗೆಯೇ ಪ್ರಪಂಚದಲ್ಲಿ ಯಾವ ರೀತಿಯಾದಂತಹ ಆನಂದಗಳೆಲ್ಲ ಇವೆ ನೋಡಿ. ದೇಹೇಂದ್ರಿಯಗಳ ಒಂದು ಅಪೇಕ್ಷೆ ಅನ್ನುವಂಥದ್ದಿರ್ತದೆ, ಅಥವಾ ಡಿಸೈರ್. ಯಾವುದು? ನಮಗೆ ಈ ಸುಖ ಬೇಕು ಅಂತ ಹೇಳಿ. ಗಂಡು ಹೆಣ್ಣಿನ ಮಧ್ಯದಲ್ಲಿರುವಂತಹ ಆಕರ್ಷಣೆ, ತನ್ಮುಖಲಕ ಆಗುವಂತಹ ಸಂತಾನಾದಿ ಎಲ್ಲ ಮುಂದಿನ ಸಾಂಸಾರಿಕ ವ್ಯವಸ್ಥೆಗಳು. ಅದರಿಂದಾಗಿ ಮನೆ ಸಿಕ್ಕಿದಾಗ ಸಂತೋಷ, ಮಡದಿ ಇತ್ಯಾದಿಗಳಿಂದ ಸಂತೋಷ, ಹಾಗೆಯೇ ಮಗುವಾದಾಗ ಸಂತೋಷ. ಈ ಎಲ್ಲ ಸಂತೋಷಕ್ಕೂ ಕೂಡ ಮನಸ್ಸಿನಲ್ಲಿ ಆ ಒಂದು ಇಚ್ಛಾಶಕ್ತಿ ಅನ್ನುವಂಥದ್ದು ಸೃಷ್ಟಿಯಾಗಬೇಕಲ್ಲ. ನೋಡಿ, ಆ ಸಾಂಸಾರಿಕವಾದಂತಹ ಸುಖದಲ್ಲಿ ಮನಸ್ಸಿನ ಪ್ರೇರಣೆ ಇಲ್ಲದೆ, ಮನಸ್ಸಿನ ಆ ಒಂದು ಒಳಗಿನಿಂದ ಆ ಫೋರ್ಸ್ ಬರದೆ ಪ್ರವೃತ್ತಿ ಅನ್ನುವಂಥದ್ದೇ ಆಗೋದಿಲ್ಲ. ಆ ಪ್ರವೃತ್ತಿಯಾಗಿ ಮತ್ತೆ ಅದರ ಕಾರ್ಯ ಫಲದಿಂದಾಗಿ ಸಿಗುವಂತಹ ಆನಂದಗಳು ಮುಂದೆ ನಮ್ಮ ಜೀವನದಲ್ಲಿ ಬರ್ತಾನೆ ಹೋಗ್ತವೆ. ಈ ರೀತಿಯಾಗಿ ಮನಸ್ಸಿಗೆ ಪ್ರೇರಣೆ ಆಗದೆ ಸಂಸಾರವೂ ಇಲ್ಲ, ಸಾಂಸಾರಿಕವಾದಂತಹ ಯಾವುದೇ ಸುಖದ ಪ್ರಕ್ರಿಯೆಗಳು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನಸ್ಸು ನಿಜವಾಗಿ ಮನೋ ಮಂತೃತ್ವತೋ ನಿತ್ಯಂ ಸಹ ಅಂತ ಹೇಳಿ ಆಚಾರ್ಯರು ಅದಕ್ಕೆ ಕೊಡುವಂತಹ ವಿವರಣೆಯು ಚೆನ್ನಾಗಿದೆ. ಮನಸ್ಸನ್ನು ಪರಮಾತ್ಮ ನಿಯಂತ್ರಿಸ್ತಾನೆ, ಅದಕ್ಕೋಸ್ಕರ ಅವನು ಮನೋ ನಾಮಕನಾಗಿಯೂ ಇದ್ದಾನೆ. ಇನ್ನೊಂದು,
ಮನ ಅನ್ನುವಂತಹ ಹೆಸರು ಲಕ್ಷ್ಮೀದೇವಿಯದ್ದು ಹೌದಂತೆ. ಯಾಕೆ? ಎಲ್ಲ ಕಡೆಯಲ್ಲಿಯೂ ಕೂಡ ಅಂದರೆ ಸುಖ ಅಥವಾ ಯಾವುದೇ ಒಂದು ಸೃಷ್ಟಿಯಾಯಿತು ಅಂತ ಹೇಳಿದರೆ ಅಲ್ಲಿ ಕಾರಣವಂಥದ್ದು ಎರಡು. ಕ್ಷೇತ್ರ ಸಂಯೋಗ ತದ್ವಿಧಿ ಭರತರ್ಷಭ ಅಂತ ಹೇಳುವ ಹಾಗೆ ಲಕ್ಷ್ಮೀನಾರಾಯಣರ ಸಮಾಗಮ. ಮನಸ್ಸಿನಲ್ಲಿ ಸುಖದ ಅನುಭೂತಿಯಾಯಿತು. ಅಂದರೆ ಸ್ತ್ರೀ ಪುರುಷರ ಮಧ್ಯದಲ್ಲಿ ಸಂಭವಿಸುವಂತಹ ಆ ಒಂದು ಸಂಪರ್ಕದಿಂದ ಉದ್ಭವಿಸುವಂತಹ ಸುಖದಲ್ಲಿಯೂ ಲಕ್ಷ್ಮೀನಾರಾಯಣರ ಸಮಾಗಮವೇ ಎದ್ದು ಕಾಣೋದು, ಬೇರೆ ಯಾವುದೂ ಇಲ್ಲ. ಯಾಕಂದರೆ ಸುಖ ಅನ್ನುವಂಥದ್ದು ಇರುವುದು ಅವನಲ್ಲಿ ಮಾತ್ರ, ಪ್ರಕೃತಿ ಮತ್ತು ಪರಮಪುರುಷ. ಆದ್ದರಿಂದ ಯಾವ ಸಂಜಾಯತೆ, ಯಾವುದು ಪ್ರಪಂಚದಲ್ಲಿ ಕಂಡು ಬಂದಿತೋ ಒಂದು ಉತ್ತಮವಾದಂಥದ್ದು, ಸುಖಪ್ರದವಾದಂಥದ್ದು, ಆನಂದದಾಯಕವಾದದ್ದು ಅಂತ ಇದ್ದರೆ ಅಲ್ಲಿ ಕಾಣುವಂಥದ್ದು ಇಷ್ಟೇ, ಲಕ್ಷ್ಮೀನಾರಾಯಣನ ಸಮಾಗಮ. ಒಳಗಿನ ಅತ್ಯಂತ ಆಳದಲ್ಲಿರುವಂತಹ ಗುಟ್ಟದು. ಈ ರೀತಿಯಾಗಿ ಮನಃ ಅಂತ ಹೇಳಿದ ಲಕ್ಷ್ಮೀದೇವಿ ಜ್ಞಾನಸ್ವರೂಪಳಾಗಿ ಇರುವವಳು ಅಲ್ವಾ. ಹಾಗಾಗಿ ಮನಸ್ಸು ಆ ಒಂದು ಜ್ಞಾನವನ್ನು ಕೊಡದೇ ಹೋದರೆ, ಆ ಒಂದು ಅಭಿಲಾಷೀಯತೆಗಳು ಇತ್ಯಾದಿಗಳು ಬರದೇ ಹೋದರೆ, ನೋಡಿ ಜ್ಞಾನ ಅನ್ನುವಂಥದ್ದು ಇಲ್ಲದೆ ಹೋದರೆ ಇಚ್ಛಾಶಕ್ತಿಯು ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮಗೆ ಇದರಿಂದ ಸುಖ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು ಒಂದು ಜ್ಞಾನ ಇದ್ದರೆ ತಾನೇ ಅದಕ್ಕೆ ಪ್ರವೃತ್ತಿ, ಅದು ಬೇಕು ಅನ್ನುವಂತಹ ಒಂದು ಬಯಕೆ ಸೃಷ್ಟಿಯಾಗಿ ಅದಕ್ಕೆ ಅವನು ಪ್ರವೃತ್ತನಾಗೋದು. ಹಾಗಾಗಿ ಆ ಮನಸ್ಸು ಜ್ಞಾನ ಪೂರ್ವಕವಾಗಿ ಇದ್ದಾಗ ಮಾತ್ರ ಅದು ಸರಿಯಾದಂತಹ ಇಚ್ಛಾಶಕ್ತಿಯನ್ನು ಸೃಷ್ಟಿಸ್ತದೆ. ಸರಿಯಾದಂತಹ ಇಚ್ಛಾಶಕ್ತಿಗೆ ಮತ್ತೆ ಒಂದು ಕ್ರಿಯಾಶಕ್ತಿಯು ಕೂಡ ಮುಂದುವರಿದು ಸೇರಿಕೊಳ್ತದೆ. ತತ್ಪರಿಣಾಮವಾಗಿ ಆ ಒಂದು ಆನಂದದ ಅನುಭೂತಿ ಆಗ್ತದೆ ಅಂತ. ಈ ರೀತಿಯಾಗಿ ಎಲ್ಲ ಪ್ರಕ್ರಿಯೆಗಳನ್ನು ನೋಡುವಾಗ ಮೊದಲಿಗೆ ಆ ಜ್ಞಾನ ಅನ್ನುವಂಥದ್ದು ಆ ಮೋಟಿವೇಶನ್ ಆಗಬೇಕಾದರೂ ಪರಮಾತ್ಮ ಅನುಗ್ರಹ ಬೇಕಾಗ್ತದೆ. ಹಾಗಾಗಿ ಆ ಜ್ಞಾನಸ್ವರೂಪಳಾದಂತಹ ಮಹಾಲಕ್ಷ್ಮಿಯ ಅನುಗ್ರಹದ ಕ್ರಿಯೆ ನಡೆಯುವಂಥದ್ದು ಪರಮಾತ್ಮನ ಇಚ್ಛಾನುಸಾರ. ಹಾಗಾಗಿ ಮನಃ ಅನ್ನುವಂತಹ ಉತ್ತಮವಾದಂತಹ ವಿಶೇಷ ರೂಪವನ್ನು ಹೊಂದಿರುವವನು ಪರಮಾತ್ಮ, ನಂತರ ಮನೋನಾಮನಕಳಾಗಿ ಮಹಾಲಕ್ಷ್ಮಿ, ನಂತರ ಆ ಮನಸ್ಸಿನ ಪ್ರೇರಣೆಯಿಂದ ಎಲ್ಲ ಸುಖದ ಅನುಭವತಿ ನಮ್ಮ ಬಳಿಗೆ ಬರ್ತದೆ. ಹಾಗಾಗಿ ಇಲ್ಲಿ ಏನಾಯಿತು, ಯೋ ಬುದ್ಧೇ ಪರತಸ್ತು ಸಹ ಅಂತ ಕೃಷ್ಣನೇ ಹೇಳಿದಂತಹ ತನ್ನ ಪರಮೋಚ್ಚವಾದಂತಹ ಸ್ವರೂಪ ಸರ್ವೋತ್ತಮತ್ವದ್ದು ಅವನದ್ದೇ. ನಂತರ ಲಕ್ಷ್ಮಿ ಇರ್ತಾಳೆ. ಆಮೇಲೆ ಮನೋಭಿಮಾನಿ ದೇವತೆಗಳಂತಹ ಬೇರೆಲ್ಲ ಸರಸ್ವತಿ, ಭಾರತೀಯರು, ವಾಯುದೇ ಪ್ರಾಣದೇವರು, ಹಾಗೆಯೇ ಮನೋನಿಯಾಮಕರಂತಹ ರುದ್ರದೇವರು ಅವರೆಲ್ಲ ಇದ್ದಾರೆ. ಅವರೆಲ್ಲರ ಅನುಗ್ರಹದಿಂದಾಗಿ ನಮ್ಮ ಮನಸ್ಸಿಗೆ ಒಂದೊಂದೇ ಪ್ರೇರಣೆಗಳು ಬಂದು ಎಲ್ಲ ಪ್ರವೃತ್ತಿಗಳಾಗ್ತವೆ. ಆನಂದಾದಿ ಅಥವಾ ಸತ್ಕರ್ಮಾದಿಗಳಿಗೆ ಪ್ರೇರಣೆಯಾಗಿ ನಮಗೆ ಎಲ್ಲ ಸುಖ ಸೌಭಾಗ್ಯಗಳೆಲ್ಲವೂ ಸಿಗ್ತಾ ಹೋಗ್ತವೆ. ಈ ರೀತಿಯಾಗಿ ಜೀವನದಲ್ಲಿ ಅತ್ಯಂತ ಉತ್ತಮವಾದಂತಹ ಸುಖ, ಉತ್ತಮವಾದಂತಹ ಒಂದು ಸಾಧನೆ ಇತ್ಯಾದಿಗಳೆಲ್ಲ ಆಗಬೇಕು ಅಂತ ಇದ್ದರೆ ಆ ಶ್ರೇಷ್ಠವಾದಂತಹ ಮನಸ್ಸು ನಮಗೆ ಬೇಕು. ಆ ಉತ್ತಮವಾದಂತಹ ಒಳ್ಳೆಯ ಮನಸ್ಸಿಗೆ ಆ ಪರಮಾತ್ಮನ ಪರಮಾನುಗ್ರಹ ಬೇಕು. ಅದಕ್ಕೋಸ್ಕರ ಅವನನ್ನು ವಸುಮನಾಹ ಅಂತ ಹೇಳಿ ಚಿಂತನೆ ಮಾಡಬೇಕು. ಕೃಷ್ಣಾರ್ಪಣಂ.